ನಂಜನಗೂಡು ತಾಲೂಕಿನ ಸಿಂದುವಳ್ಳಿ ಗ್ರಾಮದ ನುಗುಬಲದಂಡೆ ನಾಲೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಲಾಗುತ್ತಿತ್ತು. ಕಾವೇರಿ ನೀರಾವರಿ ನಿಗಮದಿಂದ ಯಾವುದೇ ಅನುಮತಿ ಪಡೆಯದೆ ನುಗುನಾಲೆಯ ಮಣ್ಣನ್ನು ಅಗೆದು ಲೇಔಟ್ಗಳಿಗೆ ಸಾಗಾಣಿಕೆ ಮಾಡಲಾಗುತ್ತಿತ್ತು. ಸ್ಥಳಕ್ಕೆ ತೆರಳಿದ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಮತ್ತು ರೈತರು ದಂಧೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ರಮವಾಗಿ ಮಣ್ಣನ್ನು ಸಾಗಾಣಿಕೆ ಮಾಡುತ್ತಿರುವುದನ್ನು ನಂಜನಗೂಡು ಗ್ರಾಮಾಂತರ ಪೊಲೀಸರಿಗೆ ತಿಳಿಸಿ ಜೆಸಿಬಿ ಯಂತ್ರ ಮತ್ತು ವಾಹನಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಬೇಕೆಂದು ಒತ್ತಾಯಿಸಿದರು. ತಾಲೂಕಿನ ಕಸ್ಬಾ ಹೋಬಳಿ ಸಿಂದುವಳ್ಳಿ ಗ್ರಾಮದ ಏನು ನುಗು ಒಂದು ನಾಲೆ ಇದೆ. ನಾಲೆಯ ಏರಿ ಮಣ್ಣನ್ನು ಇವತ್ತು ಹೆಚ್ಚಿನ ಭೂಮಾಫಿಯಾದವರು ಒಂದು ಲೇಔಟ್ಗೆ ದೋಚುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮವಾಗಿ ಇವತ್ತು ನಾವು ರೈತ ಸಂಘಟನೆ ಏನು ಸಿಂದುವಳ್ಳಿ ಗ್ರಾಮದ ರೈತ ಸಂಘಟನೆಯವರು ಈ ಸ್ಥಳಕ್ಕೆ ಬಂದು ನೋಡಲಾಗಿ ಏನು ಲಕ್ಷಾಂತರ ರೂಪಾಯಿ ಒಂದು ಟನ್ ಮಣ್ಣನ್ನು ಇವತ್ತು ಲೇಔಟ್ಗಳಿಗೆ ಹಾಕುವಂಥ ಕೆಲಸವನ್ನು ಈ ಹೆಚ್ಚಿನ ಭೂಮಾಫಿಯಾದವ್ರು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ನಿನ್ನೆಯಿಂದನೂ ಸಹ ನೀರಾವರಿ ಇಲಾಖೆಯವರಿಗೆ ಇದು ಗಮನಕ್ಕೆ ತಂದರೂ ಸಹ ಇವತ್ತಿನವರೆಗೂ ಒಬ್ಬ ಇಂಜಿನಿಯರ್ಗಳು ಈ ಕಡೆ ಮುಖ ಹಾಕಿ ನೋಡ್ತಾ ಇಲ್ಲ. ಅಂದರೆ ಕೋಟ್ಯಾಂತರ ರೂಪಾಯಿ ಮಣ್ಣನ್ನು ಸಾರ್ವಜನಿಕರ ಸ್ವತ್ತನ್ನು ಇವತ್ತು ಮಾರಾಟ ಮಾಡ್ಕೊಳ್ಳಿಕ್ಕೆ ಮತ್ತು ಕಣ್ಣಿಗೆ ಕಾಣ್ದಂಗೆ ನೋಡ್ಕೊಳ್ಳಿಕ್ಕೆ ಇವತ್ತು ನೀರಾವರಿ ಇಲಾಖೆಯವರು ಇದ್ದಾರೆ. ಕೂಡಲೇ ನೀರಾವರಿ ಇಲಾಖೆಯವರು ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದು ಇಲ್ಲಿರುವಂಥ ಏನು ಮಣ್ಣನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು. ಪಂಚಾಯಿತಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ದರ್ಶನ್ ಆಗಮಿಸಿ ವಾಹನಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಮಾತನಾಡಿ, ನಂಜನಗೂಡು ತಾಲೂಕಿನ ಕಬಿನಿ ಮತ್ತು ನುಗು ನಾಲೆಗಳಲ್ಲಿ ಅಕ್ರಮವಾಗಿ ಮಣ್ಣನ್ನು ಸಾಗಾಣಿಕೆ ಮಾಡಲಾಗುತ್ತಿದೆ. ಅಧಿಕಾರಿಗಳು ಕೂಡ ಶಾಮೀಲಾಗಿರುವುದು ಕಂಡುಬರುತ್ತಿದೆ ಎಂದು ಆರೋಪಿಸಿದರು. ನಾಲೆಗಳಲ್ಲಿ ಮಣ್ಣು ಮಾರಾಟ ಮಾಡುವಲ್ಲಿ ಅಧಿಕಾರಿಗಳೇ ಮುಂದಾಗಿದ್ದಾರೆ. ಕೆಲವೆಡೆ ಅನುಮತಿ ನೀಡಿ ಮಣ್ಣನ್ನು ಅಧಿಕಾರಿಗಳು ಮಾರಾಟ ಮಾಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಲೆಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಸಂದರ್ಭದಲ್ಲಿ ನಾಲೆಗಳು ಒಡೆದು ಹೋಗುತ್ತವೆ ಎಂಬ ಪರಿಜ್ಞಾನವು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಅಧಿಕಾರಿಗಳು ಅನುಮತಿ ನೀಡಿ ಮಣ್ಣು ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.